ಗೀತಾ ಸಂಸಾರ ಸಂತೆಗೆ ಸ್ವಾಗತ. ಸಂಜೆ ಟೀ ಟೈಮಿಗೆ ಇಲ್ಲ ಮಾರ್ನಿಂಗ್ ಬೇಕಾದ್ರೆ ನೀವು ಟಿಫನ್ ಟೈಮಿಗೆ ಚೇಂಜ್ ಇರಬೇಕು ಅಂತ ಅನಿಸಿದರೆ ಈ ಥರ ಸ್ನ್ಯಾಕ್ಸನ್ನು ಆರಾಮಾಗಿ ಮಾಡ್ಕೊಂಡು ತಿನ್ಬೋದು. ತುಂಬಾ ಗರಿ ಗರಿ ಆಗುತ್ತೆ, ಮಕ್ಕಳಿಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಗುತ್ತೆ. ನೀವು ಮಾಡಿ ನೋಡಿ, ಕುರ್ಕುರೆ ಥರನೇ ಟೇಸ್ಟ್ ಬರುತ್ತೆ, ತುಂಬ ಚೆನ್ನಾಗಿ ಕ್ರಿಸ್ಪಿ ಆಗಿರುತ್ತೆ. ನೋಡಿ ಎಷ್ಟು ಗರಿ ಗರಿಯಾಗಿ ಬರುತ್ತೆ ಅಂದರೆ ಅಷ್ಟು ಚೆನ್ನಾಗಿರುತ್ತೆ. ಇವಾಗ ಈ ಗರಿಗರಿಯಾದ ರವಾ ಹಾಲು ಸ್ನ್ಯಾಕ್ಸ್ ಮಾಡೋದು ಹೇಗೆ ಅಂತ ಹೇಳ್ತೀನಿ. ಅದಕ್ಕೂ ಮುಂಚೆ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವ್ರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕಂದರೆ ನಾನು ಹಾಕುವಂಥ ವೀಡಿಯೋಗಳು ನಿಮಗೆ ಫಸ್ಟೇ ತಲುಪಬೇಕಲ್ವ. ಇವಾಗ ನಾವು ಒಂದು ಪ್ಯಾನಲ್ಲಿ 2 ಬೌಲು ನೀರು ತೊಗೊಳ್ಳೋಣ. ನೋಡಿ ಈ ಥರ ಬೌಲಲ್ಲಿ 2 ಬೌಲ್ ನೀರು ತೊಗೊಳ್ತಾ ಇದ್ದೀನಿ. ನೀವು ಯಾವುದಾದ್ರು ಅಳತೆ ತೊಗೊಳ್ಳಿ. 2 ಗ್ಲಾಸ್ ತೊಗೊತೀರಾ, ಸೇಮ್ ಅದೇ ಗ್ಲಾಸಲ್ಲಿ 2 ಗ್ಲಾಸ್ ನೀರು ತೊಗೊಳ್ಳಿ. ನೋಡಿ ಇವಾಗ ನಾನು 2 ಗ್ಲಾಸ್ ನೀರು ತೊಗೊತಾ ಇದ್ದೀನಿ. ನೀರು ಹಾಕ್ಕೊತಾ ಇದ್ದೀನಿ ಬಾಣಲಿಗೆ. ನೆಕ್ಸ್ಟ್ ನಾನು ಇದಕ್ಕೆ 1 ಸ್ಪೂನ್ ಆಯಿಲ್ ಹಾಕ್ಕೊತಾ ಇದ್ದೀನಿ. ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊತಾ ಇದ್ದೀನಿ. ನೋಡಿ ನೀವು ಎಷ್ಟು ಅಳತೆ ತೊಗೊಳ್ತೀರ ಅದರ ಅಳತೆ ತಕ್ಕಾಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ. ಆಮೇಲೆ ಇದಕ್ಕೆ ಒಂದು ಅರ್ಧ ಸ್ಪೂನ್ ಜೀರಿಗೆ ಹಾಕ್ಕೊತಾ ಇದ್ದೀನಿ ನೋಡಿ. ಆಮೇಲೆ ಚಿಲ್ಲಿ ಫ್ಲ್ಯಾಕ್ಸ್ ಹಾಕ್ಕೊತಾ ಇದ್ದೀನಿ. ಚಿಲ್ಲಿ ಫ್ಲ್ಯಾಕ್ಸ್ ಅಂದರೆ ಏನಿಲ್ಲ, ಮನೇಲಿರೋ ಒಣ ಮೆಣಸಿನ್ಕಾಯಿನೇ ಸ್ವಲ್ಪ ಹುರಿದ್ಬಿಟ್ಟು ಅದನ್ನು ತರಿಯಾಗಿ ಮಿಕ್ಸಿಲಿ ನೀವು ಪುಡಿ ಮಾಡ್ಕೊಂಡ್ರೆ ಆಯಿತು, ಅದೇ ಚಿಲ್ಲಿ ಫ್ಲ್ಯಾಕ್ಸ್ ಆಗುತ್ತೆ. ಸ್ವಲ್ಪ ಖಾರ ಇರೋ ಮೆಣಸಿನ್ಕಾಯಿ ಮಾಡಿಕೊಂಡ್ರೆ ತುಂಬ ಒಳ್ಳೆಯದು. ಇವಾಗ ನೀರು ಚೆನ್ನಾಗಿ ಕುದಿಬೇಕು ನೋಡಿ. ನೀರು ಕುದಿಯೋ ಟೈಮಲ್ಲೇ ನಾವು ನೀರು ತೊಗೊಂಡಿದ್ವಲ್ಲ ಅದೇ ಬೌಲಲ್ಲೇ 1 ಬೌಲ್ ಬಾಂಬೆ ರವೆ ತೊಗೊಂಡಿದ್ದೀನಿ. ಅಂದರೆ ಚಿಕ್ಕದು ಬರುತ್ತಲ್ಲ ರವೆ, ಗೋಧಿ ರವೆ ಆದಮೇಲೆ ನೆಕ್ಸ್ಟ್ ಬೆಂಗಳೂರು ರವೆನು ಅಂತ ಹೇಳ್ತಾರೆ, ಆ ಥರ ರವೆನ ತೊಗೊಂಡಿದ್ದೀನಿ, ಬಾಂಬೆ ರವೆ ಅಂತ. ಇದನ್ನು ನಿಧಾನವಾಗಿ ನೀವು ಹಾಕ್ಕೋಬೇಕು, ಒಂದೇ ಸಲ ಹಾಕಬೇಡಿ, ಗಂಟಾಗ್ಬಿಡುತ್ತೆ, ಉಂಡುಂಡೆ ಆಗಿಬಿಡುತ್ತೆ. ಅದಕ್ಕೋಸ್ಕರ ನಿಧಾನವಾಗಿ ನಾವು ಚೂರು ಹಾಕಿ ಮಿಕ್ಸ್ ಮಾಡ್ಕೋಬೇಕು. ನೋಡಿ ಈ ಥರ. ಇದನ್ನು ನೀವು ಮಾಡಿಟ್ರೆ 1 ದಿವಸ 2 ದಿವಸ ಆರಾಮಾಗಿ ತಿನ್ಬೋದು, ತುಂಬ ಟೇಸ್ಟ್ ಆಗಿರುತ್ತೆ. ನೋಡಿ ನಿಧಾನವಾಗಿ ನಾವು ಸ್ಟವನ್ನು ಸಿಮ್ ಮಾಡಿಕೊಂಡು ಈ ಥರ ನಾವು ಮಗ್ಚಿ ಈ ಥರ ಮಿಕ್ಸ್ ಮಾಡ್ತಾ ಬೇಯಿಸ್ಕೋಬೇಕು. ಬೆಂಕಿ ಸ್ವಲ್ಪ ಸಿಮ್ಮಲ್ಲಿ ಇಟ್ಕೋಬೇಕು, ನಾವು ಜಾಸ್ತಿ ಇಟ್ಕೊಬಾರ್ದು, ಹತ್ತು ಬಿಡುತ್ತೆ ತಳ. ಅದಕ್ಕೋಸ್ಕರ ನಿಧಾನವಾಗಿ ನಾವು ಮಗ್ಚಿ ಈ ಥರ ಬೇಯಿಸ್ಬೇಕಾಗತ್ತೆ. ನೋಡಿ ಈ ಥರ ಚೆನ್ನಾಗಿ ತಿರುಗಿಸಿ ನಿಧಾನವಾಗಿ ಬೇಯಬೇಕು, ರವೆ ಚೆನ್ನಾಗಿ ಬೇಯಬೇಕು. ಅದಕ್ಕೋಸ್ಕರ ನೋಡಿ ನಿನ್ನೆ ನಾನು ಸೇವ್ ಮಾಡೋ ವಿಡಿಯೋ ಹಾಕಿದ್ದೆ, ನೀವೆಲ್ಲರೂ ಎಷ್ಟೊಂದು ಇಷ್ಟಪಟ್ಟಿದ್ದೀರಾ. ಆ ಕಮೆಂಟ್ಸ್ ನೋಡಿದ್ರೆ ತುಂಬ ಖುಷಿಯಾಗತ್ತೆ. ಅದಕ್ಕೋಸ್ಕರ ನಿಮಗೆಲ್ಲರಿಗೂ ಮತ್ತೊಂದು ಸಲ ನಾನು ಧನ್ಯವಾದಗಳನ್ನು ಹೇಳೋಕ್ಕೆ ಇಷ್ಟಪಡ್ತೀನಿ. ನೋಡಿ ಈ ಥರ ಅಂಟು ಥರ ಆಗಬೇಕದು, ಒಂಥರ ನಾವು ಚೆನ್ನಾಗಿ ಬೇಯುತ್ತದು. ನಾವು ಮಗ್ಚಿ ಹಾಕಿದಾಗ ನೋಡಿ ಕೈಯಲ್ಲಿ ಹಿಡಿದ್ರೆ ಚೆನ್ನಾಗಿ ಬೆಂದಿದೆ ನೋಡಿ. ರವೆ ಎಲ್ಲ ಮೆತ್ತಗಾಗಬೇಕು, ಆ ಥರ ನಾವು ಬೇಯಿಸ್ಕೋಬೇಕು. ಇದು ಆಯ್ತು. ಇವಾಗ ಇದನ್ನು ನಾವು ಈ ಥರ ಪ್ಲೇಟಿಗೆ ಹಾಕೊಳ್ಳೋಣ. ಇವಾಗ ನಾನು 3 ಆಲೂಗಡ್ಡೆನ ಚೆನ್ನಾಗಿ ಬೇಯಿಸಿ ಸಿಪ್ಪೆ ತೆಗೆದು ಇಟ್ಕೊಂಡಿದ್ದೀನಿ. ನೀವು ಚಿಕ್ಕದಾದರೆ 3 ಆಲೂಗಡ್ಡೆ ತೊಗೊಳ್ಳಿ, ಈ ಸೈಜಿಂದಾದರೆ. ಸ್ವಲ್ಪ ದೊಡ್ಡದಾದರೆ 2 ಆಲೂಗಡ್ಡೆ ತೊಗೊಳ್ಳಿ. ಇದನ್ನು ನಾವು ಚೆನ್ನಾಗಿ ಈ ಥರ ತುರಿಮಣೆ ಇರುತ್ತಲ್ಲ, ತುರಿಯೋದ್ರಲ್ಲಿ ತುರ್ಕೋಬೇಕು. ಈ ಥರ ನಾವು ತುರಿಯೋದ್ರಿಂದ ಆಲೂಗಡ್ಡೆ ಬೇಯಿಸಿರ್ತೀವಲ್ಲ ಅದು ಒಂದೇ ಥರ ಈವನ್ ಆಗಿ ಬರುತ್ತೆ. ಚಿಕ್ಕದು ದೊಡ್ಡದು ಸೈಜಲ್ಲಿ ವ್ಯತ್ಯಾಸ ಆಗೋದಿಲ್ಲ, ಸೇಮ್ ಆಗಿ ಚೆನ್ನಾಗಿ ಮಿಕ್ಸ್ ಮಾಡಲಿಕ್ಕೆ ಈಸಿ ಅನಿಸುತ್ತೆ. ಅದಕ್ಕೋಸ್ಕರ ಈ ಥರ ನಾವು ತುರಿಯೋದು. ಇವಾಗ ತುರ್ಕೊಂಡಿರೋ ಆಲೂಗಡ್ಡೆನ ನಾವು ಈ ಹಿಟ್ಟಿಗೆ ಹಾಕ್ಬಿಟ್ಟು ಚೆನ್ನಾಗಿ ನಾದ್ಕೋಬೇಕು. ತುಂಬ ಚೆನ್ನಾಗಿ ನಾದ್ಕೋಬೇಕು. ಆಲೂಗಡ್ಡೆ ಮತ್ತು ಹಿಟ್ಟು ಎರಡೂ ಚೆನ್ನಾಗಿ ಮಿಕ್ಸ್ ಆಗಬೇಕು, ಆ ರೀತಿ ನಾವು ನಾದ್ಕೋಬೇಕು. ನಾವು ಆಲೂಗಡ್ಡೆ ಹಾಕ್ಕೊಂಡಿರ್ತೀವಲ್ಲ ಎಕ್ಸ್ಟ್ರಾ, ಅದಕ್ಕೋಸ್ಕರ ಚೂರು ಉಪ್ಪು ಹಾಕ್ಕೊಳ್ಳೋಣ ನೆಕ್ಸ್ಟು. ಆಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಹೆಚ್ಚಿರುವಂಥ ಕೊತ್ತಂಬರಿ ಸೊಪ್ಪು, ಚಿಕ್ಕದಾಗಿ ಹೆಚ್ಚಿರೋ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಂಡ್ಬಿಟ್ಟು ಇವಾಗ ಮತ್ತೆ ಮಿಕ್ಸ್ ಮಾಡೋಣ. ನೋಡಿ ಈ ಥರ ನಾವು ಮತ್ತೆ ಚೆನ್ನಾಗಿ ನಾದ್ಕೊಂಡಾದ್ಮೇಲೆ ಈ ಥರ ಆಗುತ್ತೆ. ಇವಾಗ ಸ್ವಲ್ಪ ನಮ್ಮ ಕೈಗೆ ಆಯಿಲ್ ಹಚ್ಕೊಳ್ಳೋಣ. ಸ್ವಲ್ಪ ಹಿಟ್ಟು ತೊಗೊಂಡು ಚಿಕ್ಕದು ಉಂಡೆಗಳನ್ನು ಮಾಡಿಟ್ಕೋಬೇಕು. ನೋಡಿ ಈ ಥರ ರೌಂಡದು ಉಂಡೆಗಳು ಮಾಡಿಟ್ಕೋಬೇಕು.
ನೆಕ್ಸ್ಟ್ ನಾವು ಸ್ವಲ್ಪ ಕೈಗೆ ಎಣ್ಣೆ ಹಚ್ಕೊಬಿಟ್ಟು ಆ ಉಂಡೆನ ಈ ಥರ ನಾವು ಮಾಡ್ಕೋಬೇಕು ನೋಡಿ. ಈ ಥರ ನಾವು ನಮ್ಮ ಕೈಯಿಂದ ಉದ್ದ ಶೇಪಲ್ಲಿ ಮಾಡಬೇಕು. ಈ ಥರ ನಮ್ಮ ಕೈಯಿಂದ ಲಟ್ಟಿಸ್ಬೇಕು. ಈ ಥರ ಉದ್ದುದ್ದ ಶೇಪ್ ಮಾಡ್ಕೋಬೇಕು ನೋಡಿ. ಈ ಥರ ನಾವು ಮಾಡ್ಕೋಬೇಕು. ಈ ಥರ ಉದ್ದ ಶೇಪ್ ಮಾಡ್ಕೊಂಡ್ಮೇಲೆ ಒಂದು ಚಾಕುದಿಂದ ಚಿಕ್ಕ ಚಿಕ್ಕ ಪೀಸ್ಗಳಾಗಿ ನಾವು ಕಟ್ ಮಾಡ್ಕೋಬೇಕು. ಈ ಥರ ನೋಡಿ. ಈ ಥರ ನೀವೆಲ್ಲದೂ ಇದೇ ಥರ ಪೀಸ್ಗಳಾಗಿ ಮಾಡಿಟ್ಕೋಬೇಕು ನೋಡಿ. ಈ ಥರ ಆಮೇಲೆ ನೀವು ಬೇಕಾದರೆ ಈ ಥರ ಕೈಯಲ್ಲಿ ಬೇಕಾದರೆ ಈ ಥರ ನಾವು ಹಸಿಬೋದು. ಆಮೇಲೆ ಎಡ್ಜಸ್ಸನ್ನು ನಾವು ಕ್ಲೋಸ್ ಮಾಡಬೇಕು ಎರಡೂ ಸೈಡ್, ಯಾಕಂದರೆ ಸ್ವಲ್ಪ ಹೋಲ್ ಇರುತ್ತೆ, ಅಲ್ಲಿ ಎಣ್ಣೆ ಕುಡಿಯೋ ಚಾನ್ಸಸ್ ಇರುತ್ತೆ. ಅದಕ್ಕೆ ನಾವು ಎರಡೂ ಕಡೆ ಎಡ್ಜಸ್ಸನ್ನು ಆ ಪೀಸಸ್ ಎಡ್ಜಸ್ಸನ್ನು ನಾವು ಕ್ಲೋಸ್ ಮಾಡಬೇಕು. ಇಲ್ಲಿ ಎಣ್ಣೆ ಕಾಯ್ತಾ ಇದೆ, ಇದಕ್ಕೆ ಒಂದೊಂದೇ ನಿಧಾನವಾಗಿ ನಾವು ಎಣ್ಣೆ ಒಳಗಡೆ ಬಿಡಬೇಕು ನೋಡಿ. ಈ ಥರ ಒಂದೇ ಸಲ ಎಲ್ಲ ಹಾಕೋಕೆ ಬರೋದಿಲ್ಲ, ಒಂದೊಂದೇ ನಿಧಾನವಾಗಿ ಈ ಥರ ಬಿಡಬೇಕು ನೋಡಿ. ಸ್ಟವನ್ನು ಮೀಡಿಯಮ್ ಫ್ಲೇಮ್ ಇಟ್ಕೊಂಡ್ಬಿಟ್ಟು ಇದನ್ನು ಬೇಯಿಸ್ಕೋಬೇಕು. ಗರಿ ಗರಿ ಆಗೋ ರೀತಿ ನೀವು ಬೇಯಿಸ್ಕೋಬೇಕು ನೋಡಿ. ಈ ಥರ ಈ ಕಲರ್ ಬರಬೇಕು ನೋಡಿ. ಈ ಕಲರ್ ಬರೋವರೆಗೂ ನೀವು ಬೇಯಿಸ್ಕೋಬೇಕು ನೋಡಿ. ಎಷ್ಟು ಚೆನ್ನಾಗಾಯ್ತಲ್ವಾ? ನೋಡಿದರೆ ಕಲರ್ ಸಹಿತ ಇದೇ ಥರ ಬರುತ್ತೆ. ತುಂಬ ಖುಷಿ ಅನಿಸುತ್ತೆ, ತುಂಬ ಟೇಸ್ಟಾಗಿರುತ್ತೆ. ನೀವು ಮಾಡಿ ಟ್ರೈ ಮಾಡಿ, ತುಂಬ ಈಸಿನೂ ಇದೆ ಇದು ಮೆಥಡ್. ಇದು ನೀವು ಒಂದು ಸಲ ಮಾಡಿಕೊಂಡ್ರೆ 2-3 ದಿವಸದವರೆಗೂ ಆರಾಮಾಗಿ ತಿನ್ಬೋದು. ತುಂಬ ಚೆನ್ನಾಗಿರುತ್ತೆ. ಸಾಸ್ ಜೊತೆಗೆ ಚಟ್ನಿ ಜೊತೆಗೆ ತಿನ್ಬೋದು. ತುಂಬ ಗರಿ ಗರಿಯಾಗಿರುತ್ತೆ ನೋಡಿ, ಅಷ್ಟು ಗರಿ ಗರಿ ಆಗುತ್ತೆ. ಇದುವರೆಗೂ ನನ್ನ ವಿಡಿಯೋ ನೋಡೋದಕ್ಕೆ ನಿಮಗೆಲ್ಲರಿಗೂ ಧನ್ಯವಾದಗಳು. ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವ್ರು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಒಂದು ಲೈಕ್ ಕೊಡೋದಂತೂ ಮರೀಲೇಬೇಡಿ ಫ್ರೆಂಡ್ಸ್. ಬಿ ಹ್ಯಾಪಿ, ಟೇಕ್ ಕೇರ್, ಬಾಯ್.